ಯಾವುದೇ ಇಮೇಲ್ ಇಲ್ಲ, ಯಾವುದೇ ಡಿಜಿಟಲ್ ಮೆಸೇಜ್ ಇಲ್ಲ, ಕೊನೆಗೆ ಕಂಪ್ಯೂಟರ್ನಲ್ಲಿ ಸಣ್ಣ ಆನ್ಲೈನ್ ರೆಕಾರ್ಡ್ ಕೂಡ ಇಲ್ಲ. ಕೇವಲ ಕೈಯಿಂದ ಪ್ರಿಂಟ್ ಮಾಡಿದ ಕಾಗದಗಳಲ್ಲಿ 33,000 ಕೋಟಿಗೂ ಅಧಿಕ ಮೌಲ್ಯದ ಡೀಲ್ ಸಿದ್ಧವಾಗಿತ್ತು. ಸ್ನೇಹಿತರೆ, ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ IPO ತರಲು ಹೊರಟಿರುವ ಮುಖೇಶ್ ಅಂಬಾನಿ ಅವರ ಸದ್ದಿಲ್ಲದ ಆ ರಹಸ್ಯ ಮಿಷನ್ನ ಹೆಸರೇ ಪ್ರಾಜೆಕ್ಟ್ ಜುಪಿಟರ್. ಇಡೀ ದೇಶದ ಕಣ್ಣು ತಪ್ಪಿಸಿ ನಡೆದ ಈ ರಹಸ್ಯ ಕಾರ್ಯಾಚರಣೆಯ ಸಂಪೂರ್ಣ ಇತಿಹಾಸ ಮತ್ತು ಕೊನೆಯ ಕ್ಷಣದಲ್ಲಿ ಅಂಬಾನಿ IPO ಪ್ಲಾನ್ ಅನ್ನು ಯಾಕೆ ಬದಲಾಯಿಸಿದರು ಅನ್ನೋದರ ರೋಚಕ ಮಾಹಿತಿ ಇವತ್ತಿನ ಈ ವಿಡಿಯೋದಲ್ಲಿದೆ. ಮಹಾ IPOಗಾಗಿ ಮುಖೇಶ್ ಅಂಬಾನಿ ಪ್ರಾಜೆಕ್ಟ್. ವೀಕ್ಷಕರೇ, ಮೊನ್ನೆಯಷ್ಟೇ ರಿಲಯನ್ಸ್ ಇಂಡಸ್ಟ್ರೀಸ್ನ MGM ನಲ್ಲಿ ಮುಖೇಶ್ ಅಂಬಾನಿ ಅವರು ಜಿಯೋ IPO ಬರುತ್ತೆ ಅಂತ ಅನೌನ್ಸ್ ಮಾಡಿದರು. ಇದು ಭಾರತದ ಇತಿಹಾಸದಲ್ಲಿ ಅತಿ ದೊಡ್ಡ IPO ಆಗೋದು ಪಕ್ಕ. ಈ ಮೂಲಕ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಒಂದು ಹೊಸ ಹಿಸ್ಟರಿ ಕ್ರಿಯೇಟ್ ಆಗೋಕೆ ವೇದಿಕೆ ರೆಡಿಯಾಗಿದೆ. ಇದು ನಿಮಗೆಲ್ಲ ಗೊತ್ತೇ ಇದೆ. ನಾವೇ ಜಿಯೋ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಬಗ್ಗೆ ವಿಡಿಯೋನು ಕೂಡ ಮಾಡಿದ್ದೇವೆ. ಇವತ್ತಿನ ಈ ವಿಡಿಯೋದಲ್ಲಿ ಜಿಯೋ IPO ಘೋಷಣೆ ಬಗ್ಗೆ ನಾವು ಮಾತನಾಡ್ತಿಲ್ಲ. ಅದರ ಬದಲಿಗೆ ಈ ಮಹಾ IPO ಹಿಂದೆ ಕಳೆದ 1 ವರ್ಷದಿಂದ ಅತ್ಯಂತ ರಹಸ್ಯವಾದ ಮಿಷನ್ ನಡೀತಾ ಇತ್ತು. ಯಾವುದೇ ಇಮೇಲ್ ಇಲ್ಲ, ಡಿಜಿಟಲ್ ರೆಕಾರ್ಡ್ಸ್ ಇಲ್ಲ, ಕೇವಲ ಪ್ರಿಂಟೆಡ್ ಪೇಪರ್ಗಳಲ್ಲೇ $1 ಬಿಲಿಯನ್ ಡೀಲ್ ಸಿದ್ಧವಾಗಿತ್ತು. ಅದಕ್ಕೆ ಇಟ್ಟಿದ್ದ ಕೋಡ್ ನೇಮ್ ಏನು ಗೊತ್ತಾ? ಅದೇ ಪ್ರಾಜೆಕ್ಟ್ ಜುಪಿಟರ್. ಆ ಪ್ರಾಜೆಕ್ಟ್ ಸಕ್ಸಸ್ ಆದ ಬೆನ್ನಲ್ಲೇ ಮುಖೇಶ್ ಅಂಬಾನಿ ಜಿಯೋ IPO ಘೋಷಣೆ ಮಾಡಿದ್ದಾರೆ. ಈಗ ಜಿಯೋ ತನ್ನ IPOಗೆ ಸಂಪೂರ್ಣವಾಗಿ ಸಜ್ಜಾಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮುಖೇಶ್ ಅಂಬಾನಿ ಅವರ ಈ ಸೀಕ್ರೆಟ್ ಮಿಷನ್ ಪ್ರಾಜೆಕ್ಟ್ ಜುಪಿಟರ್ ಅಂದ್ರೆ ಏನು, ಈ IPOಗೆ ಇಷ್ಟೊಂದು ಸೀಕ್ರೆಸಿಯನ್ನ ಯಾಕೆ ಕಾಪಾಡ್ಕೊಳ್ತಾ ಇದ್ದಾರೆ, ಸೆಬಿ ನಿಯಮದಲ್ಲಿ ಅದರ ಬದಲಾವಣೆಗಳೇನು, ಕೊನೆ ಕ್ಷಣದಲ್ಲಿ ಅಂಬಾನಿ ಜಿಯೋ IPO ಸ್ಟ್ರಕ್ಚರ್ ಅನ್ನ ಯಾಕೆ ಚೇಂಜ್ ಮಾಡಿದ್ರು ಅನ್ನೋದನ್ನ ಪಾಯಿಂಟ್ ಟು ಪಾಯಿಂಟ್ ತುಂಬಾ ನೋಡ್ತಾ ಹೋಗೋಣ ಬನ್ನಿ. ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ಏನೆಲ್ಲ ಸೀಕ್ರೆಟ್ ಆಗಿ ನಡೆಯುತ್ತೆ ಅನ್ನೋದಿದೆ. ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಇದೆ, ಕೊನೆವರೆಗೂ ಮಿಸ್ ಮಾಡದೆ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಏನಿದು ಜಿಯೋದ ಸೀಕ್ರೆಟ್ ಪ್ರಾಜೆಕ್ಟ್ ಜುಪಿಟರ್? ಅಂಬಾನಿ ಇತಿಹಾಸದ ಅತಿ ದೊಡ್ಡ IPO ತಯಾರಿ. ಸ್ನೇಹಿತರೆ, ಬ್ಲೂಮ್ಬರ್ಗ್ ರಿಪೋರ್ಟ್ ವರದಿಯ ಪ್ರಕಾರ ಈ ಇಡೀ IPO ಪ್ರಕ್ರಿಯೆಯನ್ನ ಅತ್ಯಂತ ರಹಸ್ಯವಾಗಿಡಲು ರಿಲಯನ್ಸ್ ಸಂಸ್ಥೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿತ್ತು. ಅದರ ಹೆಸರೇ ಪ್ರಾಜೆಕ್ಟ್ ಜುಪಿಟರ್. ಈ ಪ್ರಾಜೆಕ್ಟ್ನ ಗಾತ್ರ ಮತ್ತು ಅದರ ಗಂಭೀರತೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಹೆಸರನ್ನ ಇಡಲಾಗಿತ್ತು. ಈ ಯೋಜನೆಯ ಬಗ್ಗೆ ರಿಲಯನ್ಸ್ನ ಕೆಲವು ಅತ್ಯುನ್ನತ ಅಧಿಕಾರಿಗಳಿಗೆ ಮತ್ತು ಟಾಪ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಗಳಿಗೆ ಮಾತ್ರ ಗೊತ್ತಿತ್ತು. ಅಚ್ಚರಿಯ ವಿಷಯ ಅಂದರೆ ಈ IPOಗೆ ಸಂಬಂಧಿಸಿದ ಯಾವುದೇ ಪ್ರಮುಖ ದಾಖಲೆಗಳು, ಡ್ರಾಪ್ ಪ್ರಾಸ್ಪೆಕ್ಟಸ್, ಇನ್ವೆಸ್ಟರ್ಸ್ ಪ್ರೆಸೆಂಟೇಷನ್ ಅಥವಾ ಇಂಟರ್ನಲ್ ನೋಟ್ಸ್ಗಳನ್ನು ಇಮೇಲ್ ಮೂಲಕ ಕಳಿಸುತ್ತಿರಲಿಲ್ಲ. ಎಲ್ಲವನ್ನು ಕೇವಲ ಪ್ರಿಂಟೆಡ್ ಕಾಪಿಗಳ ರೂಪದಲ್ಲಿ ಹಂಚಿಕೊಳ್ಳಲಾಗ್ತಿತ್ತು. ಯಾಕೆಂದರೆ ಯಾವುದೇ ರೀತಿಯ ಡಿಜಿಟಲ್ ರೆಕಾರ್ಡ್ಸ್ ಕ್ರಿಯೇಟ್ ಆಗಬಾರ್ದು ಮತ್ತು ಇನ್ಫಾರ್ಮೇಶನ್ ಲೀಕ್ ಆಗಬಾರ್ದು ಅನ್ನೋದು ಅವರ ಉದ್ದೇಶ ಆಗಿತ್ತು. ಕೊನೆಗೆ ಅಕ್ಟೋಬರ್ ತಿಂಗಳಲ್ಲಿ ರಿಲಯನ್ಸ್ ಈ ಪ್ರಾಜೆಕ್ಟ್ ಜುಪಿಟರ್ ಅನ್ನ ಅಧಿಕೃತವಾಗಿ ಜಾರಿಗೆ ತಂತು. ಈ ಇಡೀ ರಹಸ್ಯದ ಆಪರೇಷನ್ ಅನ್ನ ರಿಲಯನ್ಸ್ ಮುಖ್ಯ ಹಣಕಾಸು ಅಧಿಕಾರಿ ಅಂದರೆ CFO ವಿ ಶ್ರೀಕಾಂತ್, KR ರಾಜಾ ಮತ್ತು ಜಿಯೋ ಎಕ್ಸಿಕ್ಯೂಟಿವ್ ಅನ್ಯುಮನ್ ಠಾಕೂರ್ ಅವರ ನೇತೃತ್ವದಲ್ಲಿ ನಡೆಸಲಾಗಿತ್ತು. ಸದ್ದಿಲ್ಲದೆ ಕೆಲಸ ಆರಂಭಿಸಿದ ಬ್ಯಾಂಕರ್ಗಳು. ಡಿಸೆಂಬರ್ನಲ್ಲಿ ಸಿಕ್ತು ಅಫಿಷಿಯಲ್ ಆರ್ಡರ್. ಸ್ನೇಹಿತರೆ, ಈ ಪ್ರಾಜೆಕ್ಟ್ ಜುಪಿಟರ್ನಲ್ಲಿ ಮೊದಲು ಭಾಗಿಯಾಗಿದ್ದು ಕೋಟೆಕ್ ಮಹೀಂದ್ರಾ ಕ್ಯಾಪಿಟಲ್ ಮತ್ತು ಮೋರ್ಗನ್ ಸ್ಟ್ಯಾನ್ಲಿ ಬ್ಯಾಂಕ್ಗಳು. ಈ ಬ್ಯಾಂಕ್ಗಳು ಡಿಸೆಂಬರ್ಗೂ ಮುನ್ನವೇ ರಹಸ್ಯವಾಗಿ IPO ಕೆಲಸಗಳನ್ನ ಶುರು ಮಾಡಿದ್ರೂ ಕೂಡ ಇವರನ್ನ ಅಧಿಕೃತವಾಗಿ ನೇಮಕ ಮಾಡಿದ್ದು ಮಾತ್ರ ಡಿಸೆಂಬರ್ನಲ್ಲಿ. ಈ ರೀತಿಯ ಅಪರೂಪದ ವ್ಯವಸ್ಥೆಯಿಂದಾಗಿ IPOನ ಫೈನಲ್ ಸ್ಟ್ರಕ್ಚರ್ ಸಿದ್ಧವಾಗುವ ಮೊದಲೇ ಈ ಬ್ಯಾಂಕರ್ಗಳಿಗೆ ಡೀಲ್ ಮೇಲೆ ಕೆಲಸ ಮಾಡಲು ಅನುಕೂಲವಾಯಿತು. ನಂತರ ಡಿಸೆಂಬರ್ ತಿಂಗಳಲ್ಲಿ ಸಲಹೆಗಾರರ ಗ್ರೂಪ್ ಅನ್ನ ಮತ್ತಷ್ಟು ಎಕ್ಸ್ಪೆಂಡ್ ಮಾಡಲಾಯಿತು. ಇದೆಲ್ಲದರ ಜೊತೆಗೆ ಜಿಯೋನಲ್ಲಿ ಹೂಡಿಕೆ ಮಾಡಿರುವ ಮೆಟಾ ಪ್ಲಾಟ್ಫಾರ್ಮ್ಸ್, ಗೂಗಲ್ನ ಆಲ್ಫಾಬೆಟ್ ಮತ್ತು KKR ನಂತಹ ಜಾಗತಿಕ ದೈತ್ಯ ಸಂಸ್ಥೆಗಳನ್ನು ಒಪ್ಪಿಸೋದು ರಿಲಯನ್ಸ್ಗೆ ಅತ್ಯಂತ ದೊಡ್ಡ ಚಾಲೆಂಜ್ ಆಗಿತ್ತು. ಕೊನೆಗೆ ಈ ಹೂಡಿಕೆದಾರರು ತಮ್ಮ ಪಾಲಿನ ಷೇರುಗಳಲ್ಲಿ 8% ಹೂಡಿಕೆಯನ್ನು ಪ್ರಮಾಣಾನುಗುಣವಾಗಿ ಕಡಿಮೆ ಮಾಡಲು ಅಂದರೆ ಡೈಲ್ಯೂಟ್ ಮಾಡಲು ಒಪ್ಪಿಕೊಂಡರು. ಇದರಿಂದ ಜಿಯೋಗೆ ತನ್ನ ಅಸ್ತಿತ್ವದಲ್ಲಿರುವ ಹೂಡಿಕೆದಾರರ ಒಡೆತನದ ಅನುಪಾತವನ್ನು ಬದಲಾಯಿಸದೆ ಸರ್ಕಾರದ ಕನಿಷ್ಠ ಸಾರ್ವಜನಿಕ ಷೇರುದಾರರಿಗೆ ನಿಯಮವನ್ನು ಪಾಲಿಸಲು ಸಾಧ್ಯವಾಯಿತು. ರಿಲಯನ್ಸ್ಗೆ ಹೊರವಾದ ಸೆಬಿ ಹೊಸ ರೂಲ್ಸ್, ಮಾರುಕಟ್ಟೆಯಲ್ಲಿದ್ದ ದೊಡ್ಡ ಅಡ್ಡಿ ನಿವಾರಣೆ. ಇದೇ ಸಮಯದಲ್ಲಿ ರಿಲಯನ್ಸ್ಗೆ ಭಾರತದ ಮಾರುಕಟ್ಟೆ ನಿಯಂತ್ರಕ ಸಂಸ್ಥೆಯಾದ ಸೆಬಿ ಕಡೆಯಿಂದಲೂ ಒಂದು ದೊಡ್ಡ ರಿಲೀಫ್ ಸಿಕ್ಕಿತು. ಸೆಪ್ಟೆಂಬರ್ ತಿಂಗಳಲ್ಲಿ ಸೆಬಿ ಒಂದು ಮಹತ್ವದ ನಿಯಮವನ್ನು ಸಡಿಲಗೊಳಿಸಿತು. ಅದರ ಪ್ರಕಾರ 5 ಟ್ರಿಲಿಯನ್ ರೂಪಾಯಿ ಅಂದರೆ
ಸುಮಾರು $53 ಬಿಲಿಯನ್ ಹೆಚ್ಚಿನ ಮೌಲ್ಯ ಹೊಂದಿರುವ ಕಂಪನಿಗಳು IPO ಸಮಯದಲ್ಲಿ 5% ಷೇರುಗಳನ್ನು ಮಾರಾಟ ಮಾಡಬೇಕೆಂಬ ನಿಯಮವನ್ನು 2.5ಕ್ಕೆ ಇಳಿಸಲಾಯಿತು. ಈ ಹೊಸ ನಿಯಮವನ್ನು ಸರ್ಕಾರ ಮಾರ್ಚ್ ತಿಂಗಳಲ್ಲಿ ಅಧಿಕೃತವಾಗಿ ಜಾರಿಗೊಳಿಸಿತು. ಇದು ಜಿಯೋ IPOಗೆ ಇದ್ದ ಅತಿದೊಡ್ಡ ನಿಯಂತ್ರಕ ಅಡ್ಡಿಯನ್ನು ನಿವಾರಿಸಿತು. ಆದರೆ ಈ IPO ಸ್ಟ್ರಕ್ಚರ್ನಲ್ಲಿ ಕೊನೆಯ ಕ್ಷಣದಲ್ಲಿ ಒಂದು ಬಿಗ್ ಟ್ವಿಸ್ಟ್ ಎದುರಾಯಿತು. ರಿಲಯನ್ಸ್ ಮೊದಲು ಜಿಯೋ IPOನ ಆಫರ್ ಫಾರ್ ಸೇಲ್ ಅಂದರೆ OFS ಮೂಲಕ ತರಲು ಪ್ಲಾನ್ ಮಾಡಿತ್ತು. ಅಂದರೆ ಜಿಯೋ ಯಾವುದೇ ಹೊಸ ಷೇರುಗಳನ್ನು ಇಶ್ಯೂ ಮಾಡದೆ ಕೇವಲ ಈಗಿರುವ ಹೂಡಿಕೆದಾರರು ತಮ್ಮ 2.8% ಷೇರುಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಿದ್ದಾರೆ ಎಂದು ಭಾವಿಸಲಾಗಿತ್ತು. ಆದರೆ ರೂಪಾಯಿ ಮೌಲ್ಯ ಕುಸಿತ ಹಾಗೂ ಮಾರುಕಟ್ಟೆಯ ಪರಿಸ್ಥಿತಿಯಿಂದಾಗಿ ವಿದೇಶಿ ಹೂಡಿಕೆದಾರರು ತಮ್ಮ ಡಾಲರ್ ರಿಟರ್ನ್ಸ್ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಆಗ ರಿಲಯನ್ಸ್ ಈ ಪ್ಲಾನ್ ಅನ್ನೇ ಚೇಂಜ್ ಮಾಡಿತ್ತು. ಹೊಸ ಷೇರುಗಳ ವಿತರಣೆಗೆ ಮುಂದಾದ ಜಿಯೋ ಭಾರತದಲ್ಲಿ ಉಳಿಯಲಿದೆ $4 ಬಿಲಿಯನ್. ಹೌದು ಸ್ನೇಹಿತರೆ, ಅದೇ ಸಮಯದಲ್ಲಿ ಭಾರತ ಸರ್ಕಾರ ಕೂಡ ವಿದೇಶಿ ಬಂಡವಾಳ ದೇಶದಲ್ಲೇ ಉಳಿಯುವಂತೆ ಮಾಡಲು ಹಲವು ಕ್ರಮಗಳನ್ನು ಕೈಗೊಳ್ತಾ ಇತ್ತು. ಇದನ್ನೇ ಬಳಸಿಕೊಂಡ ರಿಲಯನ್ಸ್ ಈ ಆಫರ್ ಫಾರ್ ಸೇಲ್ ಪ್ಲಾನ್ ಕೈಬಿಟ್ಟು ಜಿಯೋ IPOನ ಸಂಪೂರ್ಣವಾಗಿ ಹೊಸ ಷೇರುಗಳ ವಿತರಣೆ ಅಂದರೆ ಫ್ರೆಶ್ ಇಶ್ಯೂ ಆಗಿ ರೀಸ್ಟ್ರಕ್ಚರ್ ಮಾಡಿತ್ತು. ಇದರಿಂದಾಗಿ IPO ಮೂಲಕ ಬರಲಿರುವ ಸುಮಾರು $4 ಬಿಲಿಯನ್ ಅಂದರೆ ಸುಮಾರು 33,000 ಕೋಟಿಗೂ ಅಧಿಕ ಹಣ ಬೇರೆಲ್ಲೂ ಹೋಗದೆ ನೇರವಾಗಿ ಜಿಯೋ ಕಂಪನಿಯ ಖಾತೆಗೆ ಬರಲಿದೆ ಮತ್ತು ಭಾರತದ ಒಳಗೆ ಇರಲಿದೆ. ಕೊನೆಗೂ ಜೂನ್ 19, 2026ರಂದು ಜಿಯೋ ತನ್ನ ಡ್ರಾಫ್ಟ್ ಪ್ರಾಸ್ಪೆಕ್ಟಸ್ ಅನ್ನು 19 ಸಲಹೆಗಾರರೊಂದಿಗೆ ಅಧಿಕೃತವಾಗಿ ಸಲ್ಲಿಸಿತ್ತು. ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕಾಕತಾಳೀಯ ಅಂದರೆ ಈ ಫೈಲಿಂಗ್ ನಡೆದ ದಿನಾಂಕ ಮುಖೇಶ್ ಅಂಬಾನಿ ಅವರ ಜನ್ಮ ದಿನಾಂಕದೊಂದಿಗೆ ಮ್ಯಾಚ್ ಆಗುತ್ತದೆ. ಮುಖೇಶ್ ಅಂಬಾನಿರವರು ಏಪ್ರಿಲ್ 19ರಂದು ಜನಿಸಿದರು. ಅದೇ ದಿನದಂದು ಮುಖೇಶ್ ಅಂಬಾನಿ ಜಿಯೋ IPOವನ್ನು ಘೋಷಣೆ ಮಾಡಿದ್ದಾರೆ. 2006ರ ಬಳಿಕ ರಿಲಯನ್ಸ್ನ ಅತಿದೊಡ್ಡ IPO. ಇಲ್ಲಿದೆ ಜಿಯೋ IPOನ ಕಂಪ್ಲೀಟ್ ಡೀಟೇಲ್ಸ್. ಇನ್ನು ಜಿಯೋ IPOನ ವಿಶೇಷತೆಗಳ ಬಗ್ಗೆ ಹೇಳಬೇಕಂದ್ರೆ 2006ರಲ್ಲಿ ರಿಲಯನ್ಸ್ ಪೆಟ್ರೋಲಿಯಂ IPO ಬಂದ ನಂತರ ರಿಲಯನ್ಸ್ ಗ್ರೂಪ್ ತರುತ್ತಿರುವ ಮೊದಲ IPO ಇದಾಗಿದೆ. ಈ IPOನಲ್ಲಿ ಜಿಯೋ ತಲಾ ₹10 ಮುಖಬೆಲೆಯ ಒಟ್ಟು 27 ಕೋಟಿ ಇಕ್ವಿಟಿ ಷೇರುಗಳನ್ನು ಬಿಡುಗಡೆ ಮಾಡಲಿದೆ. ಇದು ಜಿಯೋದ ಒಟ್ಟು ಷೇರುಗಳಲ್ಲಿ ಸುಮಾರು 2.9% ಆಗುತ್ತದೆ. ಇದು ಸೆಬಿಯ ಹೊಸ ನಿಯಮಗಳಿಗೆ ಪೂರಕವಾಗಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಸದ್ಯ ಜಿಯೋನಲ್ಲಿ 66% ಪಾಲನ್ನು ಹೊಂದಿದೆ. ಇನ್ನುಳಿದ ಭಾಗವನ್ನು ಗೂಗಲ್, ಮೆಟಾ ಮತ್ತು ಅಬುಧಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿಯಂತಹ ಜಾಗತಿಕ ಹೂಡಿಕೆದಾರರು ಹೊಂದಿದ್ದಾರೆ. ಜಿಯೋ ಪ್ಲಾಟ್ಫಾರ್ಮ್ಸ್ನ ಒಟ್ಟು ವ್ಯಾಲ್ಯೂಯೇಷನ್ ಸುಮಾರು $100 ಬಿಲಿಯನ್ ಅಧಿಕ ಇರಬಹುದು ಎಂದು ಅಂದಾಜಿಸಲಾಗಿದೆ. ಒಂದು ವೇಳೆ ಇದು ನಿಜವಾದರೆ ಜಿಯೋ ಭಾರತದ ಅತ್ಯಂತ ಮೌಲ್ಯಯುತ ಕಂಪನಿಗಳಲ್ಲಿ ಒಂದಾಗುವುದಲ್ಲದೆ ಜಗತ್ತಿನ ಅತಿದೊಡ್ಡ ಟೆಲಿಕಾಂ ಕಂಪನಿಗಳ ಸಾಲಿಗೆ ಸೇರಲಿದೆ. ಜನರು ಕೂಡ ಅತ್ಯಂತ ಮೌಲ್ಯಯುತ ಕಂಪನಿಗಳಲ್ಲಿ ಷೇರುದಾರರಾಗಲಿದ್ದಾರೆ. ಇನ್ನು ಇದರ ಜೊತೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನ IPO ಕೂಡ ಬರಲಿದ್ದು ಇದು ದೊಡ್ಡ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ನ ನೀಡುತ್ತಿದೆ. ಮುಂದೆ ಭಾರತದ ಷೇರು ಮಾರುಕಟ್ಟೆಯಲ್ಲಿ IPO ಹಬ್ಬವೇ ಶುರುವಾಗಲಿದೆ. ಒಟ್ಟಿನಲ್ಲಿ ಮುಖೇಶ್ ಅಂಬಾನಿ ಅವರು ರಿಲಯನ್ಸ್ನ ವಾರ್ಷಿಕ ಸಭೆಯಲ್ಲಿ ಮಾತನಾಡುತ್ತಾ ಇದು ನನಗೆ ಇಡೀ ರಿಲಯನ್ಸ್ ಕುಟುಂಬಕ್ಕೆ ಮತ್ತು ಕೋಟ್ಯಾಂತರ ಷೇರುದಾರರಿಗೆ ಅತ್ಯಂತ ಎಮೋಷನಲ್ ಮೂಮೆಂಟ್ ಎಂದಿದ್ದಾರೆ. ಅಷ್ಟೇ ಅಲ್ಲದೆ ಈ ಮಹತ್ವದ IPO ಪ್ರಕ್ರಿಯೆಯನ್ನು ಅವರ ಮಕ್ಕಳಾದ ಆಕಾಶ್, ಇಶಾ ಮತ್ತು ಅನಂತ್ ಅಂಬಾನಿ ಮುನ್ನಡೆಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. 2024ರಲ್ಲಿ ಶುರುವಾದ ಸೀಕ್ರೆಟ್ ಪ್ರಾಜೆಕ್ಟ್ ಜುಪಿಟರ್ ಹಲವು ಏರಿಳಿತಗಳು, ಸೆಬಿ ನಿಯಮಗಳ ಬದಲಾವಣೆ ಮತ್ತು ಸ್ಟ್ರಕ್ಚರ್ ಬದಲಾವಣೆಗಳ ನಂತರ ಈಗ ಯಶಸ್ವಿಯಾಗಿ ಫೈನಲ್ ಸ್ಟೇಜ್ಗೆ ತಲುಪಿದೆ. ಜಿಯೋದ ಈ ಹೊಸ ಮೈಲಿಗಲ್ಲು ಭಾರತದ ಷೇರು ಮಾರುಕಟ್ಟೆಯಲ್ಲಿ ಹೊಸ ಕ್ರಾಂತಿಯನ್ನು ಸೃಷ್ಟಿ ಮಾಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಈ ಬೃಹತ್ IPO ಯಾರ್ಯಾರಿಗೆ ಸಿಗುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಜಿಯೋದ ಈ ಪ್ರಾಜೆಕ್ಟ್ ಜುಪಿಟರ್ ಮಿಷನ್ ಬಗ್ಗೆ ನಿಮಗೆ ಏನನ್ಸುತ್ತೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.